ನಾನು ಬಿಟ್ಕಾಯಿನ್ ಟ್ರೇಡ್ ಮಾಡ್ತಾಯಿದ್ದೀನಿ. ಈಗ ಪ್ರೆಸೆಂಟು ಮಾರ್ಕೆಟು 1,04,000 ಅನ್ನೋ ಪ್ರೈಸಲ್ಲಿ ಟ್ರೇಡ್ ಆಗ್ತಾಯಿದೆ. ಯಾಕಂದರೆ ಈಗ ನಾನು ಮೇನು ಬೂಯಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಒನ್ ಟೈಮ್ ಟಚ್ ಆಗಿ, ಸೆಕೆಂಡ್ ಟೈಮ್ ಟಚ್ ಆಗಿ, ಥರ್ಡ್ ಟೈಮ್ ಟಚ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಬೂಯಿಂಗ್ ನನ್ನ ಪ್ಲ್ಯಾನ್ ಇದೆ. ನಾನು ಎಲ್ಲ ಟೈಮ್ ಬೂಯಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಆಲ್ರೆಡಿ ಕನ್ಫರ್ಮ್ ಬೂಯಿಂಗ್ ಮಾಡೇ ಇರಲಿ. ಓಕೆನಾ, ಇದು ಸ್ಟಾರ್ಟಿಂಗಲ್ಲೇ ಮೈನಸಲ್ಲಿ ಬರುತ್ತೆ. ಯಾಕಂದರೆ ಈಗ ನಮ್ಮದು ಮೇಯ್ನು ಸ್ಟಾರ್ಟಿಂಗಲ್ಲಿ ಬ್ರೋಕರೇಜು ಕಟ್ಟಾಗಿ ಮತ್ತು ನಮ್ಮದು ಪ್ಲಸ್ಸಲ್ಲೇ ಬರೋದು. ಓಕೆನಾ, ಈಗ ನಾನು 1,04,030 ಹೋಗ್ತಾಯಿದೆ. ಓಕೆ, ಸ್ಟಾಪ್ ಲಾಸ್ ಒಂದು ಇದಿರುತ್ತೆ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಇಟ್ಕೊಳ್ತೀನಿ. ರನ್ನಿಂಗ್ ಕ್ಯಾಂಡಲ್ ಇಟ್ಕೊಂಡು ಕ್ಯಾಂಡಲ್ ಕ್ಲೋಸ್ ಆಗಿ ಮತ್ತು ನಾನು ಪ್ಲ್ಯಾನ್ ಮಾಡ್ತೀನಿ ಎಷ್ಟು ಸ್ಟಾಪ್ ಲಾಸ್ ಅಂತೇಳಿ. ಇನ್ನು 20 ಸೆಕೆಂಡ್ ಬಾಕಿ ಇದೆ. 1 ನಿಮಿಷದ ಕ್ಯಾಂಡಲ್ ಇದೆ, 20 ಸೆಕೆಂಡ್ ಬಾಕಿ ಇದೆ. ಸೊ ಈಗ ನಾನು ಒಂದು ಆಲ್ಮೋಸ್ಟ್ ಪ್ರಾಫಿಟ್ ನೋಡಬೇಕಲ್ಲಿ $23 ನನಗೆ ಪ್ರಾಫಿಟ್ ಕಾಣ್ತಾ ಇದೆ. ಓ ವಾಟ್ ಬ್ಯೂಟಿಫುಲ್ ಕ್ಯಾಂಡಲ್. ಓ ಮೈ ಗಾಡ್, ಕ್ಯಾಪಿಟಲ್ 20,000 ಕ್ಯಾಪಿಟಲ್ ಯೂಸ್ ಮಾಡಿದೆ. ಆಲ್ಮೋಸ್ಟ್ 10,000 ಪ್ರಾಫಿಟ್ ಬಂದು ನನ್ನ ಕಣ್ಣಿಗೆ ಕಾಣುತ್ತೆ ಹೋಗ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಇದು ಪ್ರಾಫಿಟ್ ಬುಕ್ ಮಾಡಿದ್ರೆ ಹೋಗಿ ಮಾಡೋಣ ಸ್ವಲ್ಪ. ಯಾಕಂದರೆ ನಾನು ಸ್ಟಾಪ್ ಲಾಸ್ ಇಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಮ್ಯಾನ್ಯಲ್ ಪ್ರಾಫಿಟ್ ಬುಕ್ ಮಾಡ್ತೀನಿ. ಓ ಮೈ ಗಾಡ್, 180, 150, 160, 170, 5 ಮಿನಿಟ್ಸು $170. ಓ ಮೈ ಗಾಡ್. ಈಗ ಯಾಕಂದ್ರೆ ಇಷ್ಟು ದೊಡ್ಡ ಬಿಟ್ಟು ಕ್ಯಾಂಡಲ್ ಬರೋಕ್ಕೆ ರೀಸನ್ ಏನಂದರೆ ಇಲ್ಲಿ ಎಲ್ಲ ಸ್ಟಾಪ್ ಲಾಸ್ ಇಲ್ಲಿದ್ದ ಇಷ್ಟು ದಿನ ಸ್ಟಾಪ್ ಲಾಸ್ ಎಲ್ಲ ಇಟ್ಟಾಗಿದೆ. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಓಕೆನಾ, 145, 160, 130 ಅಂತ ಕ್ರೇಜಿ ಕ್ಯಾಂಡಲ್. ಸೊ ನಾನೀಗ 170, 200 ಕ್ಯಾಪಿಟಲ್ ಡಬಲ್ ಆಗ್ತಿದೆ. 200 ಅಂದರೆ ಕ್ಯಾಪಿಟಲ್ ಡಬಲ್. ವಾಟ್ ಎ ಗ್ರೇಟ್ ಮಾರ್ಕೆಟ್ ಇವತ್ತು, ಸೂಪರ್ ಇದು. ಇಲ್ಲ ಇಷ್ಟು ದೊಡ್ಡ ಕ್ಯಾಂಡಲ್ ಬರಲಿದ್ದು ನನಗೆ ಮೇನು ಇಲ್ಲಿ ಇರೋದೆಲ್ಲರದ್ದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇಷ್ಟು ಜನ ಸ್ಟಾಪ್ ಲಾಸ್ ಇಟ್ಟಾಗಿದೆ, ನನಗೆ ಮೇನ್ ಇದು ಬರ್ತದೆ. ಓಕೆ, ನನಗೆ 180, 179, ಮೋಸ್ಟ್ಲಿ ಇದು ಈಗ ಮತ್ತೆ ಡೌನ್ ಟ್ರೇಡ್ ಆಗೋ ಚಾನ್ಸ್ ಇದೆ. ಓಕೆ, ನಾನು ಇಲ್ಲಿ ವೆಯ್ಟ್ ಮಾಡ್ತೀನಿ 1 ಸೆಕೆಂಡು. ಓಕೆ, ಒಂದು ನಿಮಿಷಕ್ಕೆ ವೆಯ್ಟ್ ಮಾಡ್ತೀನಿ. $179 ಪ್ರಾಫಿಟ್ ಆಗಿ $191. ಸೊ ಏನೂ ಇಲ್ಲ, ನಾನು ಡೈರೆಕ್ಟಾಗಿ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದೀನಿ. $192 ಪ್ರಾಫಿಟ್.